ಮೈತ್ರಿ ನಾಯಕರಿಗೆ ಕಗ್ಗಂಟಾದ ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೇಲೆ ದಳಪತಿಗಳ ಕಣ್ಣು ಕೂಡ ಇದೆ. ಮೈತ್ರಿ ನಾಯಕರಿಗೆ ಈಗ ಇದೊಂದೇ ತಲೆಬಿಸಿ ಆಗಿರೋದು, ಮಂಡ್ಯ ಕ್ಷೇತ್ರದ ಏನಪ್ಪ ಮಾಡೋದು ಅಂತ. ಬೇರೆ ಕ್ಷೇತ್ರಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಆದ್ರೆ ಮಂಡ್ಯ ವಿಚಾರ ಮಾತ್ರ ಹೆಚ್ಚು ಸುದ್ದಿಯಲ್ಲಿದೆ, ಸದ್ದು ಮಾಡ್ತಾ ಇದೆ. ಮಂಡ್ಯ ಜಿಲ್ಲೆಗ ನಾಯಕರ ಸಭೆಯನ್ನ ಮಾಡಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಮನ್ನಣೆ ನೀಡಿರುವಂತಹ ಜೆಡಿಎಸ್, ಈ ಕಡೆ ಮಂಡ್ಯದಿಂದಲೇ ಸ್ಪರ್ಧೆ ಅಂತ ಸಂಸದೆ ಸುಮಲತಾ ಪಟ್ಟು ಹಿಡಿದು ಕೂತಿದ್ದಾರೆ. ಹೈಕಮಾಂಡ್ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಸಂಸದೆ ಸುಮಲತಾ ಅವರು. ಇಬ್ಬರ ನಡುವಿನ ಪೈಪೋಟಿಯಿಂದ ಕುತೂಹಲ ಕೆರಳಿಸ್ತಾ ಇದೆ ಮಂಡ್ಯ ಕ್ಷೇತ್ರ. ಯಾರಿಗೆ ಈ ಕ್ಷೇತ್ರ ಸಿಗುತ್ತೆ ಅನ್ನೋದು ಈಗಿರುವಂತ ಪ್ರಶ್ನೆ. ಜೆಡಿಎಸ್ ಏನೋ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ತು, ಆದ್ರೆ ಸೀಟು ಹಂಚಿಕೆ ವಿಚಾರ ಇನ್ನು ಕಗ್ಗಂಟಾಗೇ ಇದೆ. ಕೆಲವೊಂದಷ್ಟು ಕ್ಷೇತ್ರಗಳು ಬೇಕೇ ಬೇಕು, ಅದು ನಮ್ಮ ಪ್ರತಿಷ್ಠೆ ಅನ್ನುವಂಥ ರೀತಿಯಲ್ಲಿ ಜೆಡಿಎಸ್ನವರು ಕೇಳ್ತಾ ಇದ್ದಾರೆ. ಅದರಲ್ಲಿ ಮಂಡ್ಯ ಕೂಡ ಒಂದು. ಆದರೆ ಮಂಡ್ಯದಲ್ಲಿ ಸಮಸ್ಯೆಗೇನು ಅಂತಂದ್ರೆ, ಹಳೆ ವೈರಿಗಳು ಅಂತ ಕರೆಸ್ಕೊಳ್ತಾ ಇರುವಂಥ ಸುಮಲತಾ ವರ್ಸಸ್ ದೇವೇಗೌಡರ ಫ್ಯಾಮಿಲಿ ಇರುವಂಥದ್ದು. ಹಿಂದಿನ ಚುನಾವಣೆಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಎಷ್ಟು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ರು ಆ ಚುನಾವಣೆಗೆನ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಇದೀಗ ಮತ್ತೆ ಇವರಿಬ್ಬರೇ ಮುಖಾಮುಖಿ ಆಗ್ತಾ ಇದ್ದಾರೆ. ಸುಮಲತಾ ಅವರು ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು. ಯಾರು ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಈಗೆಲ್ಲವೂ ನಿಂತಿದೆ. ಸುಮಲತಾ ಅವರು ಬಿಲ್ಕುಲ್ ನಾನು ಮಂಡ್ಯ ಕ್ಷೇತ್ರ ಬಿಟ್ಟು ಎಲ್ಲೂ ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ಇವನ್ ಬಿಜೆಪಿಯಿಂದ ಆಫರ್ ಅನ್ನು ಕೂಡ ಕೊಡಲಾಗಿದೆ. ಬೆಂಗಳೂರಲ್ಲಿ ಯಾವುದಾದ್ರೂ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ ಅಂತ ಒಪ್ಕೊಳ್ತಾ ಇಲ್ಲ ಸುಮಲತಾ ಅವರು. ನನಗೆ ಮಂಡ್ಯನೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಮಂಡ್ಯ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಬಿಜೆಪಿ ಏನು ಮಾಡುತ್ತೆ, ಜೆಡಿಎಸ್ ಏನು ಮಾಡುತ್ತೆ, ಯಾವ ಒಪ್ಪಂದಕ್ಕೆ ಬರ್ತಾರೆ, ಯಾರ ಕೈ ಮೇಲಾಗುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇತ್ತೀಚೆಗೆ ಮಂಡ್ಯದಲ್ಲಿ ಬಿಜೆಪಿ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ಮೊದಲು ಇದು ಜೆಡಿಎಸ್ನ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇತ್ತು, ಇದೀಗ ಅಲ್ಲಿ ಬಿಜೆಪಿ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಜೆಡಿಎಸ್ಗೆ ಬಿಟ್ಕೊಡೋದು ಸರಿನಾ ಅಂತ ಬಿಜೆಪಿ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಪ್ಲಾನ್ ಮಾಡ್ತಾರೆ, ಸ್ಟ್ರಾಟರ್ಜಿ ಮಾಡ್ತಾರೆ, ಶಾಸಕರಿದ್ದಾರೆ, ಸಚಿವರುಗಳಿದ್ದಾರೆ. ಸೊ ಹಾಗಾಗಿ ನಾವು ತೆಗೆದುಕೊಳ್ಳಲೇಬೇಕು ಅಂತ ಜೆಡಿಎಸ್ನವರು ಕೂಡ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಂತ ಅಂದಿದ ತಕ್ಷಣ ಎಲ್ರಿಗೂ ಪ್ರಶ್ನೆ ಆಗಿದ್ದು ಮಂಡ್ಯ ಕ್ಷೇತ್ರ ಏನಾಗಬಹುದು ಅಂತ. ಈಗ ಸುಮಲತಾ ಅವರು ಕೂಡ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಏನು ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ, ಏನು ನಿರೀಕ್ಷೆನ ಕಾರ್ಯಕರ್ತರು ಇಟ್ಕೋಬಹುದು, ಒಂದು ವೇಳೆ ಈ ಕ್ಷೇತ್ರ ಬಿಜೆಪಿ ಇಟ್ಕೊಂಡ್ರೆ ಏನು ಬೆಳವಣಿಗೆ ಆಗ್ಬೋದು, ಜೆಡಿಎಸ್ಗೆ ಬಂದ್ರೆ ಏನು ಬೆಳವಣಿಗೆ ಆಗ್ಬೋದು? ಸದ್ಯ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಬಳಿಕ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕ್ಷೇತ್ರ ಹಂಚಿಕೆ ಅಧಿಕೃತವಾಗಿ ಘೋಷಣೆ ಒಂದೇ ಬಾಕಿ ಇರುವಂತದ್ದು. ಅಲ್ಲಿ ಈಗಾಗಲೇ 2-3 ಬಾರಿ ದೆಹಲಿಗೆ ಹೋಗಿ ಬಿಜೆಪಿ ಹೈಕಮಾಂಡ್ ಜೊತೆ ಮಾಜಿ ಸಿಎಂ ಆದಂತಹ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಾಯಕರು ಒಂದಿಷ್ಟು ಚರ್ಚೆಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಯಾವ ಕ್ಷೇತ್ರಗಳ ಒಂದು ಬಿಟ್ಕೊಡ್ಬೇಕು, ಯಾವ ಕ್ಷೇತ್ರಗಳಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅನ್ನೋದು ಮಾಜಿ ಸಿಎಂ ಕುಮಾರಸ್ವಾಮಿ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿದ್ದಾರೆ. ಅದೇ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಒಂದು ಕಡೆ 4ರಿಂದ 5 ಕ್ಷೇತ್ರಗಳ ಒಂದು ಹೊಂದಾಣಿಕೆ ಬಗ್ಗೆ ಕ್ಷೇತ್ರ ಬಿಟ್ಕೊಡುವಂತೆ ಈಗಾಗಲೇ ಮನವಿಯನ್ನು ಕೂಡ ಮಾಡಿರುವಂತದ್ದು ಜೆಡಿಎಸ್ ನಾಯಕರು. ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋ ಒಂದು ಕ್ಷೇತ್ರ ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಒಂದು ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ದೆಹಲಿ ಬಿಜೆಪಿ ಹೈಕಮಾಂಡ್ ನಾಯಕರೇ ಆಫರ್ ಕೊಟ್ಟಿರುವಂತದ್ದು, ಅಂದ್ರೆ ನೀವು ಮಂಡ್ಯದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿ ಎಂಬ ವಿಚಾರವನ್ನ ಈಗ ಸಂದೇಶವನ್ನ ಕೊಟ್ಟಿದ್ದಾರೆ ಎಂಬ ಮಾಹಿತಿಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಮತ್ತೊಂದು ಕಡೆ ಹಾಲಿ ಸಂಸದೆ ಸುಮಲತಾ ಅವರು ಕೂಡ ನಾನು ಕ್ಷೇತ್ರ ಬಿಡಲ್ಲ, ನಾನು ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೇಕಾದ್ರೆ, ನಾನು ರಾಜಕೀಯ ಮಾಡ್ಬೇಕಾದ್ರೆ ಅದು ಮಂಡ್ಯದಿಂದಲೇ ಮಾತ್ರ, ಮಂಡ್ಯ ಬಿಟ್ಟು ನಾನು ಬೇರೆ ಯಾವ ಕ್ಷೇತ್ರಗಳಲ್ಲೂ ನಾನು ಸ್ಪರ್ಧೆ ಮಾಡಲ್ಲ, ನನಗೆ ಅದು ಅವಶ್ಯಕತೆನೂ ಇಲ್ಲ ಎಂಬ ವಿಚಾರವನ್ನ ಈಗಾಗಲೇ ಸುದ್ದಿಗೋಷ್ಠಿ ಮೂಲಕ ಹೊರಹಾಕಿರುವಂತದ್ದು. ತಮ್ಮ ನಿಲುವನ್ನು ಕೂಡ ಸ್ಪಷ್ಟಗೊಳಿಸಿರುವಂತದ್ದು. ಅಂದ್ರೆ ನಾನು ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ, ಬೇರೆ ಯಾವ ಕ್ಷೇತ್ರದಿಂದಲೂ ಸ್ಪರ್ಧೆ ಮಾಡಲ್ಲ, ನನ್ನ ಕೆಲಸ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಾಯಕರ ಬಳಿ ಹೇಳ್ತೀನಿ, ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ, ನನ್ನ ಅಭಿವೃದ್ಧಿ ನೋಡ್ಕೊಂಡು ಅವ್ರಿಗೆ ಸೀಟ್ ಕೊಡುವಂತ ಒಂದು ಕೆಲಸವನ್ನು ಅಥವಾ ನನಗೆ ಕ್ಷೇತ್ರ ಕೊಡುವಂತ ಒಂದು ಕೆಲಸವನ್ನು ಅವರಿಗೆ ಬಿಟ್ಟಿದ್ದು ಎಂಬ ವಿಚಾರವನ್ನ ಈಗಾಗಲೇ ಸ್ಪಷ್ಟಪಡಿಸಿರುವಂತದ್ದು. ಮತ್ತೊಂದು ಕಡೆ ಜೆಡಿಎಸ್ ನಾಯಕರು ಕ್ಷೇತ್ರ ಹೊಂದಾಣಿಕೆಯ ಮಾತುಕತೆಯ ಬಳಿಕ
ಮಂಡ್ಯದ ರಾಜಕೀಯ ಚಟುವಟಿಕೆಗಳನ್ನ ಸಾಕಷ್ಟು ಸಕ್ರಿಯಗೊಳಿಸಿರುವಂತದ್ದು. ಈಗಾಗಲೇ ಮಂಡ್ಯ ಜಿಲ್ಲಾ ನಾಯಕರ ಜೊತೆ ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಸತತವಾಗಿ ಸಂಪರ್ಕದಲ್ಲಿದ್ದು ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇರೋಂಥದ್ದು. ಅಲ್ಲಿ ಮಂಡ್ಯದಲ್ಲಿ ಏನಾದ್ರು ಜೆಡಿಎಸ್ ನಾಯಕರು ಕಣಕ್ಕಿಳಿದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ನಾಯಕರು ಹೊಂದಾಣಿಕೆ ಯಾವ ರೀತಿ ಇದೆ, ಕಾರ್ಯಕರ್ತರ ಅಭಿಪ್ರಾಯ ಯಾವ ರೀತಿ ಇದೆ ಎಂಬ ವಿಚಾರವನ್ನ ಈಗಾಗಲೇ ಸ್ಪಷ್ಟಪಡಿಸಿಕೊಂಡಿರೋದು. ಹಾಗಾಗಿ ಒಂದಿಷ್ಟು ರಾಜಕೀಯ ಸಕ್ರಿಯಗಳನ್ನ ಕೂಡ ಚುರುಕುಗೊಳಿಸಿರುವಂತದ್ದು ಜೆಡಿಎಸ್ ನಾಯಕರು. ಒಂದು ಕಡೆ ಮೈತ್ರಿ ನಾಯಕರಿಗೆ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ, ಮತ್ತೊಂದು ಕಡೆ ಹಾಲಿ ಸಂಸದೆಗೆ ಸುಮಲತಾ ಅವರಿಗೆ ಮತ್ತೆ ಟಿಕೆಟ್ ಹೈಕಮಾಂಡ್ ಕೊಡುತ್ತಾ ಎಂಬ ವಿಚಾರಗಳು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋದು. ಒಟ್ನಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆ ಕ್ಷೇತ್ರ ಸಾಕಷ್ಟು ಒಂದು ಹೈ ವೋಲ್ಟೇಜ್ ಪಡ್ಕೊಳ್ತಾ ಇರೋಂಥದ್ದು. ಅಲ್ಲಿ ಯಾರು ಅಭ್ಯರ್ಥಿಯಾಗಿ ಕಣಕ್ಕಿಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ನೀತಿ. ಓಕೆ, ಧನ್ಯವಾದ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.